ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ ಬುದ್ಧಿ ಇಲ್ಲದ ಐಶ್ವರ್ಯವಂತ, ಬುದ್ಧಿ ಇರುವಂತ ಐಶ್ವರ್ಯವಂತ ಎಂಬುದಾಗಿ ನಾವು ವಾಕ್ಯವನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ಜನರಿಗೆ ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಇಲ್ಲಿ ಯೇಸು ಸ್ವಾಮಿ ಅಲ್ಲಿರುವಂತ ಜನರಿಗೆ ಏನ್ ಹೇಳ್ತಾ ಇದ್ದಾನೆ, ಒಂದು ಸಾಮ್ಯ ಹೇಳ್ತಾ ಇದ್ದಾನೆ. ಅನೇಕರು ಏನಾಗ್ತದೆ, ದ್ರವ್ಯಾಶೆ ಅಂದ್ರೆ ಲೋಕಾನುಸಾರವಾಗಿ ಐಶ್ವರ್ಯವನ್ನ ಹೊಂದಿದವರು ಇಹಲೋಕದ ಚಿಂತೆಯ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕೆಂಬುದಾಗಿ ಒಂದು ವಾಕ್ಯವನ್ನ ಅವರು ಯೇಸು ಸ್ವಾಮಿ ಒಂದು ಸಾಮ್ಯ ರೂಪದಲ್ಲಿ ಅಲ್ಲಿ ವಿವರಿಸ್ತಾ ಇದ್ದಾನೆ. ಏನ್ ವಿವರಿಸ್ತಾ ಇದ್ದಾನೆ ಅಂತ ಮುಂದೆ ನೋಡುವಾಗ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿ ಚೆನ್ನಾಗಿ ಬೆಳೆದಿದೆ. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆ ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ಏನ್ ಕೆಲಸ? ನನ್ನ ಕಣಜಗಳು ಇರುವ ಎಲ್ಲ ಚಿಕ್ಕ ಚಿಕ್ಕ ಕಣಜಗಳೆಲ್ಲನ ಅದನ್ನು ಕೆಡಬಿಟ್ಟು ದೊಡ್ಡ ದೊಡ್ಡ ಕಣಜಗಳನ್ನ ನಾನು ಮಾಡ್ಕೊಳ್ತೀನಿ. ದೊಡ್ಡ ಕಣಜಗಳನ್ನು ಮಾಡಿಕೊಂಡು ನನಗೆ ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರವನಿಗೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರು ಯಾರಿಗಾಗುವುದು ಎಂದು ಹೇಳಿದನು ಎಂಬುದಾಗಿ ಇಲ್ಲಿ ಒಂದು ಸಾಮ್ಯ ಹೇಳ್ತಾ ಇದ್ದಾನೆ. ಅಲ್ಲಿನ ಜನರಿಗೆ ಒಬ್ಬನೊಬ್ಬ ಐಶ್ವರ್ಯವಂತನು ಏನ್ ಮಾಡಿದ್ದಾನೆ, ಒಂದು ಒಳ್ಳೆ ಬೆಳೆ ಬೆಳೆದಿದ್ದಾನೆ, ಒಳ್ಳೆ ಮಳೆ ಬಂದಿದೆ, ಒಳ್ಳೆ ಉತ್ತಮವಾದ ಬೆಳೆ ಬಂದಿದೆ. ಹಾಗಾಗಿ ಅವನು ಏನು ಮಾಡ್ತಾ ಇದ್ದಾನೆ, ನಾನು ಮನೆಯಲ್ಲಿರುವಂತ ಎಲ್ಲಾ ಕಣಜಗಳು ತುಂಬಿಟ್ಕೊಳಕ್ ಆಗಲ್ವಲ್ಲ, ಹಾಗಾಗಿ ಹಳೆ ಕಣಜಗಳೆಲ್ಲ ಕಿತ್ತು ಬಿಟ್ಟು ಹೊಸ ದೊಡ್ಡ ದೊಡ್ಡ ಕಣಜಗಳನ್ನ ಮಾಡಿಸ್ಕೊಂಡು ನಾನು ಕೊಟ್ಟಿರುವಂತ ಎಲ್ಲ ಬೆಳೆಯನ್ನ ಶೇಖರಣೆ ಮಾಡಿಕೊಂಡು ಆಮೇಲೆ ತನ್ನ ಆತ್ಮಗೆ ಹೇಳ್ಕೊಳ್ತಾ ಇದ್ದಾನೆ. ಏನೋ ತನ್ನ ಆತ್ಮಗೆ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಜೀವಾತ್ಮವೇ ವಿಶ್ರಮಿಸ್ಕೋ, ಕಷ್ಟಪಟ್ಟಿದ್ಯಾ ವಿಶ್ರಮಿಸ್ಕೋ, ಆಮೇಲೆ ಊಟ ಮಾಡು, ಆಮೇಲೆ ಕುಡಿ, ಆಮೇಲೆ ಮುಂದೆ ಏನ್ ಹೇಳ್ತಾ ಇದ್ದಾನೆ, ಕುಡಿ, ಸುಖ ಪಡು ಅಂತ ತನ್ನ ಆತ್ಮಗೆ ಹೇಳ್ಕೊಡ್ತಾ ಇದ್ದಾನೆ. ಹೇಳ್ಕೊಡುವಾಗ ಅದೇ ರಾತ್ರಿಯಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ, ಬುದ್ಧಿಹೀನನು ನೀನು ಈ ರಾತ್ರಿಯಲ್ಲೇ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳಿದ್ರೆ ನೀನು ಸಂಪಾದನೆ ಮಾಡಿದೆಲ್ಲ ಏನಾಗ್ತದೆ, ಯಾರಿಗಾಗ್ತದೆ ಅಂತ ಹೇಳುವಾಗ ಒಂದು ಸಾಮ್ಯ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಒಂದೊಂದಾಗಿ ಸ್ವಲ್ಪ ವಿವರಿಸ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗೇನು, ವಿಶ್ರಮಿಸ್ಕೋ. ಇಲ್ಲಿ ಹೇಳ್ತಾ ಇದೆ, ಐಶ್ವರ್ಯವಂತನಿಗೆ ಆಸೆ, ಐಶ್ವರ್ಯವಂತನ ಒಂದು ತೀರ್ಮಾನ ಏನು, ಆಸೆ ಪಡ್ತಾ ಇದ್ದಾನೆ ತನಗೆ ತಾನು. ವಿಶ್ರಮಿಸ್ಕೋ, ಊಟ ಮಾಡು, ಕುಡಿ, ಸುಖ ಪಡು ಅಂತ ಹೇಳ್ಕೊಳ್ತಾ ಇದ್ದೇನೆ. ಆದ್ರೆ ಯೋಗನ ಗ್ರಂಥದಲ್ಲಿ ಒಂದು ಮಾತಿದೆ. ಯೋಗನ ಗ್ರಂಥದಲ್ಲಿ 27ನೇ ಅಧ್ಯಾಯದಲ್ಲಿ 8ನೇ ವಚನ ಒಂದು ಮಾತು ಹೇಳ್ತದೆ. ಯೋಗನ ಗ್ರಂಥ 27ನೇ ಅಧ್ಯಾಯ 8ನೇ ವಚನ ಏನ್ ಹೇಳ್ತಂದ್ರೆ, ದೇವರು ಭ್ರಷ್ಟನ ಆತ್ಮವನ್ನು ಕಡಿದೆಳೆಯುವಾಗ ಅವನಿಗೆ ನಿರೀಕ್ಷೆಯಲ್ಲಿಯದು. ಏನು? ದೇವರು ಭ್ರಷ್ಟನ ಆತ್ಮನ್ನು ಕಡಿದೆಳೆಯುವಾಗ, ಯಾರು ಭ್ರಷ್ಟರು? ಲೋಕಾನುಸಾರವಾಗಿ ಸುಖ ಪಡುವಂತರು, ಸಂತೋಷ ಪಡುವಂತರು, ಈ ಲೋಕಾನುಸಾರವಾಗಿ ಆಸೆ ಪಡುವಂತರು, ಅಂತವನ ಆತ್ಮನ ಕಡಿದೆಳೆಯುವಾಗ ಅವನಿಗೆ ನಿರೀಕ್ಷೆಯಲ್ಲಿ ಅದು ಅಂದ್ರೆ ಅವನ ನಿರೀಕ್ಷೆಯಲ್ಲಿ ಇರ್ತದೆ. ಆ ನಿರೀಕ್ಷೆ ಭಂಗವಾಗ್ತದೆ, ಆ ನಿರೀಕ್ಷೆ ಗತಿಸಿ ಹೋಗ್ತದೆ. ಅದಕ್ಕೆ ಯೋಗನೇ ಇನ್ನೂ ಒಂದು ಮಾತು ಏನ್ ಹೇಳ್ತಾನೆ ಅಂದ್ರೆ, 1ನೇ ಅಧ್ಯಾಯ 21ನೇ ವಚನದಲ್ಲಿ ಏನ್ ಹೇಳ್ತಾನೆ ಆತನು, ಯೋಗನ ಗ್ರಂಥದಲ್ಲಿ 1ನೇ ಅಧ್ಯಾಯ 21ನೇ ವಚನ ಏನ್ ಹೇಳ್ತಾನೆ ಅಂದ್ರೆ, ನಾವು ನೋಡ್ತೇವೆ ಇಲ್ಲಿ 1:21ರಲ್ಲಿ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು. ಏನ್ ಹೇಳ್ತಾ ಇದ್ದೇನೆ,
ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗೆ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಅವನ ಜೀವಿತದಲ್ಲಿ ಎಷ್ಟು ದೊಡ್ಡ ಐಶ್ವರ್ಯವಂತನಾಗಿದ್ದನು. ಅನೇಕ ಅವನಿಗೆ ಸಾವಿರಗಟ್ಟಲೆ ಕುರಿದನಗಳು, ಕತ್ತೆಗಳು, ಎಲ್ಲ ರೀತಿಯ ಆ ಕಾಲದಲ್ಲಿ ಯಾರು ಪಶುಗಳು ಹೆಚ್ಚಾಗಿರ್ತಾರೆ ಅವರೇ ದೊಡ್ಡ ಶ್ರೀಮಂತರು. ಯಾಕಂದ್ರೆ ಪಶುಗಳಿಂದಲೇ ಎಲ್ಲಾ ರೀತಿಯ ಹೈನುಗಳು ಬರ್ತಾ ಇತ್ತು. ಮತ್ತೆ ಕುರಿ ಮತ್ತು ಬಂಡೆಗಳಿಂದ ಬಟ್ಟೆಗಳು, ಕಂಬಳಿಗಳು ಹಿಡಿತಾ ಇದ್ರು. ಮತ್ತು ಪ್ರತಿಯೊಂದು ಅದರ ಇದರಿಂದ ಅನೇಕ ಉತ್ಪತ್ತಿಗಳು ಮಾಡ್ತಾ ಇದ್ರು ಪಶುಗಳಿಂದ. ಹಾಗಾಗಿ ಯಾರಲ್ಲಿ ಪಶುಗಳು ಜಾಸ್ತಿ ಇದ್ವೋ ಅವ್ರು ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ರು. ಎತ್ತುಗಳಿತ್ತು, ಕತ್ತೆಗಳಿತ್ತು, ಒಂಟೆಗಳಿತ್ತು, ಕುರಿಗಳಿತ್ತು. ಅದನ್ಗೆ ಬೇಜಾನಷ್ಟು ಆಳುಗಳಿದ್ರು. ಆದ್ರೆ ಕಾಲಕ್ರಮಣ ಎಲ್ಲ ಹೋಗ್ಬಿಡ್ತದೆ. ಒಂದೇ ರಾತ್ರಿ, ಒಂದೇ ದಿನದಲ್ಲಿ ಆ ಸೈತಾನನು ದೇವರಿಂದ ಪರ್ಮಿಷನ್ ತಗೊಂಡು ಬಂದು ಎಲ್ಲ ಒಂದೇ ದಿವಸದಲ್ಲಿ ಮಕ್ಕಳ ಸಮೇತ ಎಲ್ಲ ತಗೊಂಡ್ ಬಿಡ್ತಾನೆ. ಆ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಬಂದು ಯೋಬನ ಹತ್ರ ಹೇಳುವಾಗ ಯೋಬನ ಹೇಳ್ತಾನೆ, ತಾಯಿಯ ಗರ್ಭದಲ್ಲಿ ನಾನು ಏನ್ ಮಾಡಿದೆ, ಒಬ್ಬಂಟಿಗನಾಗಿ ಬಂದೆ. ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಆಚೆ ಬಂದೆ. ಕನಿಷ್ಠ ಒಂದು ಬಟ್ಟೆ ಇರ್ಲಿಲ್ಲ, ಏನು ಬೆತ್ತಲೆಯಾಗಿ ಬಂದೆ. ಏನು ಇಲ್ಲದವನಾಗಿ ಗತಿಸಿ ಹೋಗನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಅಂದ್ರೆ ಈ ಲೋಕದಲ್ಲಿ ನಾನು ಏನೇನಿತ್ತೋ ಎಲ್ಲ ದೇವರೇ ಕೊಟ್ಟಿದ್ದಾನೆ ನನಗೆ, ಮತ್ತೆ ದೇವರೇ ತೆಗೆದುಕೊಂಡಿದ್ದಾನೆ. ಆ ದೇವರಿಗೆ ಸ್ತೋತ್ರವಾಗಲಿ ಅಂತೇಳಿ. ಹಾಗಾಗಿ ಈ ಲೋಕದಲ್ಲಿ ನಾವುಗಳು ಆಸೆ, ಪ್ರತಿಯೊಬ್ಬರಿಗೆ ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು. ಈ ಐಶ್ವರ್ಯವಂತನ ಏನ್ ಮಾಡಿದ್ದಾನೆ, ಒಳ್ಳೆ ಬೆಳೆ ಬಂದಿದೆ, ಯಾರಿಗೂ ದಾನ ಧರ್ಮ ಮಾಡ್ತಾ ಇಲ್ಲ. ದೇವ್ರು ಒಳ್ಳೆ ಉತ್ತಮವಾದ ಬೆಳೆ ಕೊಟ್ಟಿದ್ದಾನೆ. ಆ ಕೆಲಸಗಾರರು ಕೆಲಸ ಮಾಡಿದವ್ರಿಗೆ ಇವ್ರಿಗೆ ಯಾರಿಗೂ ದಾನ ಧರ್ಮಗಳು ಮಾಡಿಲ್ಲ. ಕಷ್ಟಪಟ್ಟಿದ್ರಿ, ಸ್ವಲ್ಪ ತಗೊಂಡೋಗಿ ನೀವು ಸಂತೋಷ ಪಡ್ರಿ, ನೀವು ತಿನ್ರಿ ಅಂತ ಹೇಳ್ತಾ ಇಲ್ಲ. ತನಗೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಆ ಕಣ್ಣಿಗಳೆಲ್ಲ ಕಿತ್ತಾಕಿ ದೊಡ್ಡ ಕಣ್ಣಿಗಳು ಮಾಡ್ಕೊಂಡು ತನ್ನ ಆತ್ಮಕ್ಕೆ ಹೇಳ್ಕೊಳ್ತಾ ಇದ್ದಾನೆ. ಆತ್ಮವೇ, ಕಷ್ಟಪಟ್ಟಿದ್ಯಾ, ದುಡ್ದಿದ್ಯಾ, ಎಲ್ಲ ಸಂಪಾದನೆ ಮಾಡ್ಕೊಂಡು ಇನ್ಮೇಲೆ ಏನ್ ಮಾಡೋ, ವಿಶ್ರಾಂತಿಸ್ಕೋ, ರೆಸ್ಟ್ ತಗೋ ಅಂದ್ರೆ ಈಗ ಒಬ್ಬ ಮನುಷ್ಯನು ಒಂದು ಕೆಲಸ ಬಂದ್ರೆ ಈ ಲೋಕಾನುಸಾರವಾಗಿ ಆ ಮನುಷ್ಯನಿಗೆ 58, ಈಗ 60 ವರ್ಷ ತನಕ ಅವನು ಕಷ್ಟಪಡ್ತಾನೆ. ಆಮೇಲೆ ರಿಟೈರ್ಮೆಂಟ್ ಆಗ್ತದೆ. ಆಮೇಲೆ ಅವನು ಸಾಯೋ ತನಕ ವಿಶ್ರಮಿಸ್ತಾನೆ. ಎಲ್ಲಿ ತನಕ, ಈ ಭೂಮಿ ಮೇಲೆ ತನಕ ಈ ರೆಸ್ಟ್ ತಗೊಂತಾನೆ. ಆಮೇಲೆ ಎಲ್ಲಿ ಅವನು ವಿಶ್ರಮಿಸ್ಕೊಳ್ಳೋದು, ಎಲ್ಲಿ ವಿಶ್ರಮಿಸ್ಕೊಳ್ಳಕ್ಕಾಗುತ್ತೆ, ಆ ಸ್ಥಳ ಯಾವುದು, ಅದಿದೆಯೋ ಇಲ್ವೋ ಅಂತ ಅನೇಕರಿಗೆ ಗೊತ್ತಿಲ್ಲ. ಆದ್ರೆ ರಿಟೈರ್ಮೆಂಟು ಸ್ವಲ್ಪ ದಿವಸ ಮಾತ್ರ, ಸ್ವಲ್ಪ ಕಾಲ ಮಾತ್ರ ರಿಟೈರ್ಮೆಂಟ್ ಇರೋದು. ಸ್ವಲ್ಪ ದಿವಸ ರೆಸ್ಟ್ ತಗೊಂಡು ಆಮೇಲೆ ಈ ದೇಹ ಹೋದ್ಮೇಲೆ, ಈ ಶರೀರ ಬಿಟ್ಟು ಹೋದ್ಮೇಲೆ ಆತ್ಮಗೆ ಎಲ್ಲಿ ಹೋಗ್ತದೆ, ಆತ್ಮ ಎಲ್ಲಿ ಶ್ರಮಿಸ್ಕೊಳ್ಬೇಕು, ಆತ್ಮ ಎಲ್ಲಿ ನೆಲೆಸ್ಬೇಕು, ಅದನ್ನ ಅನೇಕರು ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಕರೀತಾ ಇದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ, ಲೇ ಕಷ್ಟಪಡವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಿಜವಾದ ವಿಶ್ರಾಂತಿ, ನಿಜವಾದ ರೆಸ್ಟ್ ದೇವರ ಬಳಿಯಲ್ಲಿದೆ. ಈ ಲೋಕದಲ್ಲಿ ಎಷ್ಟು ರೆಸ್ಟ್ ಮಾಡಕ್ಕೂ ಆಗಲ್ಲ, ಎಷ್ಟು ತಿನ್ನಕ್ಕೂ ಆಗಲ್ಲ, ಎಷ್ಟು ಕುಡಿಯಕ್ಕಾಗಲ್ಲ, ಯಾವ ರೀತಿ ಸುಖ ಪಡೋಕ್ಕಾಗಲ್ಲ. ವಿಶ್ರಾಂತಿ ಅನ್ನೋದು ಯೇಸು ಸ್ವಾಮಿ ಕರೀತಾ ಇದ್ದಾನೆ. ಎಲೆ ಕಷ್ಟಪಡೋರು, ಹೊರೆ ಹೊತ್ತವ್ರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ಅಂತ. ದೇವರು ಕೊಡುವಂತ ವಿಶ್ರಾಂತಿ ಯುಗಗಳು ಇರುವಂತ ವಿಶ್ರಾಂತಿ. ಈ ಲೋಕದಲ್ಲಿ ಸಿಗುವಂತದ್ದು ತಾತ್ಕಾಲಿಕ ವಿಶ್ರಾಂತಿ. ಈ ಮನುಷ್ಯನ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಆತ್ಮವೇ ವಿಶ್ರಮಿಸ್ಕೋ. ಎಲ್ಲಿ ವಿಶ್ರಮಿಸ್ಕೊಳ್ಳೋದು? ಈ ರಾತ್ರಿನೇ ನಿನ್ನ ಪ್ರಾಣವನ್ನು ಕೇಳ್ತಾ ಇದ್ದಾರೆ ದೇವ್ ಅಂತ. ಈ ರಾತ್ರಿನೇ ನಿನ್ನ ಪ್ರಾಣ ಕೇಳಿದರೆ ನೀನ್ ಸಂಪಾದನೆ ಮಾಡೋ ಯಾರಿಗಾಗ್ತಾ ಇದೆ ಅಂತ ಹೇಳ್ತಾನೆ. ಆದ್ರಿಂದ ಪ್ರಿಯರೇ, ನಾವು ಸ್ವಲ್ಪ ಎಚ್ಚರವಾಗಿ ಲೋಕದಲ್ಲಿ ಎಚ್ಚರಿಕೆಯಿಂದ ನಾವು ಜೀವಿಸಬೇಕು. ಮೊದಲನೇದಾಗಿ ಅಲ್ಲಿ ನೋಡ್ತೇವೆ, ವಿಶ್ರಮಿಸ್ಕೋ. ಎರಡನೇದಾಗಿ ಊಟ ಮಾಡು. ಚೆನ್ನಾಗಿ ದುಡ್ದಿದ್ಯಾ, ಸಂಪಾದನೆ ಮಾಡ್ಕೊಂಡಿದ್ಯಾ, ಚೆನ್ನಾಗಿ ತಿನ್ನು ಅಂತ ಅಲ್ಲಿ ಗಲಾತ್ಯ ಬರೆದವರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ಕೊನೆಯ ಒಂದು ಪದ ಇದೆ, 5ನೇ ಅಧ್ಯಾಯ 20ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ
ಕೊನೆ 5ನೇ ಅಧ್ಯಾಯ 20ನೇ ವಚನದಲ್ಲಿ ಕೊನೆ ಒಂದು ಪದ ಇದೆ. ಅಲ್ಲಿ ನಾವು ನೋಡ್ತೀವಿ ಏನಂದ್ರೆ 19-20ರಲ್ಲಿ ನೋಡುತ್ತೇವೆ, ಶರೀರದ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಕೆಟ್ಟತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸ್ತರ, ಕುಡಿಕೆತನ, ದುಂದೌತಣ. ಊಟ ಮಾಡಂದ್ರೆ ದುಂದೌತಣ. ಅನೇಕರು, ಎಷ್ಟೋ ಜನರು ಈ ಲೋಕದಲ್ಲಿ ಒಂದು ಹೊತ್ತು ಊಟ ಇಲ್ಲದೆ, ದಿನಕ್ಕೆ ಒಂದು ಹೊತ್ತು ಊಟ ಇಲ್ಲದೆ ನಶಿಸಿ ಹೋಗ್ತಾ ಇದ್ದಾರೆ. ಕೆಲವರು ಒಂದು ಹೊತ್ತು ಊಟ ಮಾತ್ರ ತಿಂದು ಇನ್ನು 2 ಹೊತ್ತು ಊಟ ಇಲ್ಲದೆ ಜೀವಿಸುವವರು ಎಷ್ಟೋ ಜನರು ಇದ್ದಾರೆ. ಕೆಲವರು 2 ಹೊತ್ತು ಮಾತ್ರ ಊಟ ಸಿಗ್ತಾ ಇದೆ, 3ನೇ ಹೊತ್ತು ಅವ್ರಿಗೆ ಸಿಗ್ತಾ ಇಲ್ಲ. ಕೆಲವರು 1 ಹೊತ್ತು ಊಟ ಇಲ್ಲದೇ ಲಕ್ಷಾಂತರ ಜನ ಉಪವಾಸಗಳಲ್ಲಿದ್ದಾರೆ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾರೆ, ಅನೇಕರು ಏನ್ ಮಾಡ್ತಾರೆ, ದುಂದೌತಣ. ಒಂದು 50 ಜನ ಒಂದು ಫಂಕ್ಷನ್ ಕೇಳಿದ್ರೆ 50 ಜನಕ್ಕೆ 100 ಜನ ಅಡಿಗೆ ಮಾಡಿರ್ತಾರೆ. ಬಂದವರಾದ್ರು 50 ಜನ ಆದ್ರು ಬೇಕಾದಷ್ಟು ಬೇಕೋ ಅಷ್ಟೇ ತಿಂತಾರ? ಇಲ್ಲ, ಅವ್ರು ಎಷ್ಟಿಟ್ರೆ ಎಲ್ಲ ಇಸ್ಕೊಂತಾರೆ. ಅವ್ರಿಗೇನು ಬೇಕೋ ಅಷ್ಟು ಸ್ವಲ್ಪ ತಿಂದ್ಬಿಟ್ಟು ಅರ್ಧ ತಿಂದಿದ್ರೆ ಇನ್ನು ಅರ್ಧ ಬಿಟ್ಟು ಹೋಗ್ತಾರೆ. ಅನೇಕ ಕಡೆ ಫಂಕ್ಷನ್ಗಳಲ್ಲಿ ಕೆಲವು ಕಡೆ ನೋಡುವಾಗ ಅವ್ರಿಗೆ ಯಾವ್ದು ಇಷ್ಟವಾಗಿದ್ರು ಅದು ಮಾತ್ರ ಇಸ್ಕೊಳ್ಳಲ್ಲ. ಅವ್ರು ಏನಿಟ್ರೆ ಎಲ್ಲ ಇಸ್ಕೊಂಡ್ಬಿಡ್ತಾರೆ. ಆದ್ರೆ ಸ್ವಲ್ಪ ತಿಂದು ಇನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಆ ಎಂಜಲ್ ಯಾರು ತಿಂತಾರೆ? ಒಂದು ವೇಳೆ ಪಾತ್ರೆಯಲ್ಲಿ ಇದು ನನಗೆ ಬೇಕಾಗಿಲ್ಲ, ಇದು ನಾನು ತಿನ್ನಲ್ಲ ಅಂತ ಹೇಳಿ ಪಾತ್ರೆಯಲ್ಲಿ ಇದು ಯಾರಿಗಾದ್ರೂ ಕೊಡ್ತಾರಲ್ಲ. ಅನೇಕರು ಏನ್ ಮಾಡ್ತಾರೆ, ತಟ್ಟೆಗಳಲ್ಲಿ ಬೇಜಾನ ಆಹಾರ ವೇಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಆಹಾರನ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದ್ರೆ ಅದನ್ನು ದೇವ್ರು ಇಷ್ಟಪಡೋದಿಲ್ಲ. ದೇವ್ರು ಕೊಟ್ಟಂತ ಆಹಾರನ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು. ಇಲ್ಲ ಉಳ್ದಿತ್ತ ಯಾರಿಗಾದ್ರೂ ಕೊಟ್ಟು ಬಿಡ್ಬೇಕು. ಇಲ್ಲ ಯಾವ್ದಾದ್ರು ಪ್ರಾಣಿಗಳಿಗೆ ಒಂದು ಕಡೆ ಹಾಕ್ಬಿಟ್ರೆ ಅವು ಅದನ್ನ ತಿಂದ್ಕೊಂಡು ಹೊಟ್ಟೆ ನಿಗಿಸ್ಕೊಂಡು ಹೋಗ್ತೇವೆ. ಅನೇಕರು ಏನ್ ಮಾಡ್ತಾರೆ, ಮುಸ್ರೆಯಲ್ಲಿ ಹಾಕ್ಬಿಡ್ತಾರೆ, ಕೆಲವು ಚರಂಡಿಗಳಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ ಊಟನ. ಆದ್ರೆ ಪ್ರಿಯರೇ, ನಾವು ನೋಡ್ತೇವೆ ಏನಂತ ಏನು ಇಲ್ಲಿ ನಾವು ಇನ್ನೂ ಒಂದು ನೋಡ್ತೇವೆ, ಏನು ದುಂದೌತಣ. ಇಲ್ಲಿ ತನಕ ತಿಂತಿ, ಎಲ್ಲಿ ತನಕ ತಿನ್ನಕ್ಕಾಗುತ್ತೆ? ಉಸಿರಿರೋ ತನಕ, ಇಲ್ಲ ಶಕ್ತಿ ಇರೋ ತನಕ ತಿನ್ಬೋದು, ಆಮೇಲೆ ತಿನ್ನಕ್ಕಾಗಲ್ಲ. ಆದ್ರೆ ದೇವರ ಕೇಳ್ತಾ ಇದ್ದಾನೆ, ಇವತ್ತು ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ತೆಗೆದರೆ ಏನ್ ಮಾಡ್ತೀಯ? ಇವತ್ತು ನಿನ್ನ ಪ್ರಾಣ ನಿನ್ನ ಕಡೆಯಿಂದ ತೆಗೆದ್ರೆ, ಅದಕ್ಕಾಗಿ ಊಟಕ್ಕೂ ಕೂಡ ನಾವು ಏನ್ ಮಾಡ್ಬೇಕು, ಸೀಮಿತವಾಗಿ ತಿನ್ಬೇಕು ಅಂತ. ಎಷ್ಟು ಬೇಕೋ ಅಷ್ಟು ಸೀಮಿತವಾಗಿ ತಿನ್ಬೇಕು. ಇನ್ನೂ ಒಂದು ಮತ್ತಾಯ ಬರೆದ ಸುವಾರ್ತೆ 4ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತಾಡ್ತಾನೆ. ಏನಂತ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಬರುವಂತ ಒಂದೊಂದು ಮಾತಿನಿಂದಲೂ ಬದುಕ್ತಾನೆ ಅಂತ ಹೇಳ್ತಾನೆ. ದೇವರ ಬಾಯಿಂದ ಬರುವಂತ ಒಂದೊಂದು ಮಾತಿನಿಂದಲೂ ಎಷ್ಟೋ ಜನರು ಬದುಕೋರಿದ್ದಾರೆ. ಅವ್ರು ಒಂದೇ ಹೊತ್ತು ಊಟ ಆದ್ರೂ, 2 ಹೊತ್ತು ಊಟ ಇಲ್ದಿದ್ರು ಪ್ರಾರ್ಥನೆಯಲ್ಲಿ ದೇವರೊಂದೇ ತಮ್ಮ ಸಮಯ ಕಳೀತಾ ಅವರು ಆ ದೀರ್ಘಾಯುಸ್ಸನ್ನು ಹೊಂದಿದ್ದನ್ನು ನಾವು ಕೂಡ ನೋಡ್ತೀವಿ. ಆದ್ರಿಂದ ಎಷ್ಟು ಸಾಧ್ಯವೋ ಅಷ್ಟೇ, ಇನ್ನೂ ಸಾಧ್ಯವಾದರೆ ಸೈನ್ಸ್ ಪ್ರಕಾರ ಒಂದು 7 ದಿವಸಕ್ಕೆ 1 ದಿವಸ ಆದ್ರೂ ಉಪವಾಸ ಇರ್ಬೇಕಂತೆ. 1 ದಿವಸ ಪೂರ್ತಿಯಾಗಿ ಉಪವಾಸ ಇದ್ರೆ, ಚೆನ್ನಾಗಿ ನೀರು ಕುಡಿದ್ರೆ ದೇಹದಲ್ಲಿರುವಂತಹ ವೇಸ್ಟೇಜ್ ಎಲ್ಲ ನೀರಿನ ಮುಖಾಂತರ ಅದೆಲ್ಲ ಹೊರಗಾಗ್ಬಿಡ್ತದೆ ಅಂತ. ಆರೋಗ್ಯ ಇನ್ನೂ ಸ್ವಲ್ಪ ಹೆಚ್ಚಾಗಿರ್ತದೆ. ಕೆಲವರು ಎಲ್ಲಿ ತನಕ ಇಕ್ತೀಯ, ಎಲ್ಲಿ ತನಕ ಕೊಡ್ತೀಯ, ಗಂಟಲ್ ತನಕ ತಿನ್ನುವಂತವ್ರು ಇದ್ದಾರೆ. ತಿಂದು ಅನೇಕರು ಹಾಗೆ ಕೂಡ ಆ ಉಸಿರಾಟಕ್ಕಾಗದೆ ಅನೇಕರು ಸತ್ತಿರೋದು ಇರಿದ್ದಾರೆ. ಆದ್ರಿಂದ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ಊಟ ಮಾಡು. ಇವತ್ತೇ ರಾತ್ರಿ ನೀನು ಊಟ ಮಾಡಿದ ತಕ್ಷಣ ದೇವರು ನಿನ್ ಕೇಳ್ಬಿಟ್ರೆ, ಕರೆದು ಬಿಟ್ರೆ ಏನ್ ಮಾಡ್ತೀಯ? ಆತನ ಪ್ರಿಯರೇ, ನಾವು ಊಟದಲ್ಲೂ ಕೂಡ ಇತಿಮಿತವಾಗಿರ್ಬೇಕು. ಇತಿಮಿತವಾಗಿರ್ಬೇಕು. 3ನೇದಾಗಿ ನಾವು ನೋಡುತ್ತೇವೆ, ಕುಡಿ. ಏನ್ ಕುಡಿ? ನಾವು ಇದರಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡುತ್ತೇವೆ 22ನೇ ಅಧ್ಯಾಯ, ಯೆಶಾಯ 22ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ನಾವು ನೋಡುತ್ತೇವೆ, ಆದ್ರೆ ಹೀಗೋ ಉಲ್ಲಾಸ, ಹರ್ಷ, ದನ್ನ ಕೊಯ್ಯುವುದು,
ಕುರಿ ಕಡಿಯುವುದು, ಮಾಂಸ ತಿನ್ನುವುದು, ದ್ರಾಕ್ಷಾರಸ ಕುಡಿಯುವುದು, ನಾಳೆ ಸಾಯ್ತೇವೆಂದು ತಿಂದು ಕುಡಿಯುವುದು ಇವೇ ನಿಮ್ಮ ಕಾರ್ಯ. ನಾಳೆ ಸಾಯ್ತೇವೆಂದು ತಿಂದು ಕುಡಿಯುವುದು ಇದೇ ನಿಮ್ಮ ಕಾರ್ಯ ಅಂತಾನೆ. ಅಂದ್ರೆ ಯಾವತ್ತೊಂದು ದಿವಸ ಸತ್ತೋಗ್ಬಿಡ್ತೀವಿ ಅಂತೇಳಿ ನೀವೇನ್ ಮಾಡ್ತೀರಿ? ದನಗಳು ಕೊಯ್ತೀರಿ, ಕುರಿಗಳು ಕಡಿತೀರಿ, ಮಾಂಸ ತಿಂತೀರಿ. ದ್ರಾಕ್ಷಾರಸ ಅಂದ್ರೆ ವೈನ್ಸ್ ಏನು ಆ ಮದ್ಯದ ಅಂಗಡಿಯಲ್ಲಿ ಎಷ್ಟು ಬೇಕಷ್ಟು ಮನೆ ಸಾರಿ ನಾವು ಗುಡ್ ಫ್ರೈಡೆ ಆಯ್ತಲ್ಲ, ಈ ಪ್ರಪಂಚದಲ್ಲಿ ಗುಡ್ ಫ್ರೈಡೆಗೆ ಕಡಿಯುವಂತ ಮಾಂಸ ಮತ್ತು ಕುಡಿಯುವಂತ ಡ್ರಿಂಕ್ಸ್ ಯಾವ ಹಬ್ಬಗಳಲ್ಲಿ ಯಾವತ್ತೂ ಖರ್ಚಾಗಲ್ಲ ಅಂತ ಅಷ್ಟು ಹೆಚ್ಚಾಗಿ ಖರ್ಚಾಗ್ತದಂತೆ. ಕ್ರೈಸ್ತರೇ ಅಷ್ಟು ವೇಸ್ಟ್ ಮಾಡ್ತಾರಂತೆ. ಆದ್ರಿಂದ ಪ್ರಿಯರೇ, ನಾವು ಎಲ್ಲದರಲ್ಲಿ ಹಿತಮಿತವಾಗಿರ್ಬೇಕು. ಅದು ಏನು ದೇವ್ರ ವಾಕ್ಯ ಇನ್ನೂ ಹೇಳ್ತಾ ಇದೆ, ಮದ್ಯಪಾನ ಮಾಡಬಾರ್ದು. ಮದ್ಯಪಾನ ಮಾಡಿದ್ರೆ ನೀನು ಹಾಳು ಮಾಡ್ಕೊಳ್ತೀಯ, ನಿನ್ನ ಪ್ರಾಣಾತ್ಮಗಳನ್ನ ನಶಿಸಿ ನರಕದಲ್ಲಿ ತಳ್ಕೊಳ್ತೀಯ. ಹಾಗಾಗಿ ದೇವರಾತ್ಮನ್ ಯಾರಲ್ಲಿ ಇರ್ತಾರೋ ಅವರು ಏನ್ ಮಾಡ್ತಾರೆ? ಇವ್ಗೆಲ್ಲಕ ದೂರ ಇರ್ತಾರೆ. ಕುಡಿಯೋದು ಅದು ದೇವರಿಗೆ ವಿರುದ್ಧವಾದದ್ದು. ದೇವರಾತ್ಮನ ನಮ್ಮಲ್ಲಿರುವಾಗ ವಿರುದ್ಧವಾದಂತ ಕುಡುಕ್ತನ ನಮ್ಮನ್ನ ಏನ್ ಮಾಡ್ತದೆ? ಪಾತಾಳಕ್ಕೆ ತೆಗೆದುಕೊಂಡು ಹೋಗ್ತದೆ. ನಾವು ಕುಡುಕ್ತನದ ವಿಷಯದಲ್ಲಿ ನೋಡಿದ್ರೆ ಅನೇಕ ವಿಷಯಗಳು ಸೊಲೊಮೋನನ ಜ್ಞಾನೋಕ್ತಿಯಲ್ಲಿ ತಾನು ಬರ್ದಿದ್ದಾನೆ. ಅದೇನ್ ಮಾಡ್ತದೆ ಅಂದ್ರೆ ಅವನ ದೇಹವನ್ನು ಹಾಳು ಮಾಡ್ತದಂತೆ, ಅವನ ಶರೀರನ ಹಾಳು ಮಾಡ್ತದಂತೆ. ಅದು ಏನೋ ಮೆತ್ತಗೆ ಒಳಕ್ಕೆ ಹೋಗ್ತದಂತೆ. ಮೆತ್ತಗೆ ಹೋಗಿ ಕೊನೆಗೆ ಅವನ ನರಕದಲ್ಲಿ ಬೆಂಕಿಯಲ್ಲಿ ಆಗ್ತದಂತೆ. ಆದ್ರಿಂದ ನಾವು ನೋಡ್ತೀವಿ ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಈ ಕುಡುಕತನ ಇದೇನ್ ಮಾಡ್ತದೆ? ಮನುಷ್ಯರನ್ನ ಹಾಳು ಮಾಡ್ತದೆ. ಮನುಷ್ಯರನ್ನ ಹಾಳು ಮಾಡಿ ಮನುಷ್ಯರನ್ನ ನಾಶ ಮಾಡ್ತದೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಪ್ರಸಂಗಿ ಆದಂತ ಯಾರು ಸೊಲೊಮೋನನು ಬರೆದಿದ್ದಾನೆ. ಆದ್ರಿಂದ ಪ್ರಿಯರೇ, ನಾವು ಕುಡುಕತನದಿಂದ ದೂರ ಇರಬೇಕು. ನೋಡ್ರಿ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯ 4ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನ ಏನ್ ಹೇಳುತ್ತೆ? ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ಸಮಯವು ಇನ್ನೂ ಬಂದಿಲ್ಲ. ಅಂದ್ರೆ 10ನೇ ವಚನ ಏನ್ ಹೇಳ್ತದೆ? ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಕಿರಿದಿನ ದ್ರಾಕ್ಷಾರಸವನ್ನು ಹಿಂದಿನವರೆಗೂ ಇಟ್ಟುಕೊಂಡಿದ್ದಿ ಅಂತಾನೆ. ಅಂದ್ರೆ ಅಲ್ಲಿ ಯೇಸು ಸ್ವಾಮಿ ಒಂದು ದೊಡ್ಡ ಮಿರಾಕಲ್ ಮಾಡ್ತಾನೆ. ಮದುವೆ ಕಾರ್ಯಗಳಲ್ಲಿ ಡ್ರಿಂಕ್ಸ್ ಅನ್ನೋದು ಎಲ್ಲರ ಕುಟುಂಬಗಳಲ್ಲಿ ಮದುವೆ ಕಾರ್ಯಗಳಲ್ಲಿ ಅದನ್ನ ಹಿರಿಯರಿಗೆ ಕೊಟ್ಟರೆ ಅವರು ಕೆಲಸಗಳು ಮಾಡೋದು. ಏನೋ ಕೆಲವು ಕಾರ್ಯಕ್ರಮಗಳು ಇರ್ತಾವಲ್ಲ ಮದುವೆ ಇದ್ರಲ್ಲಿ, ಅವೆಲ್ಲ ಅವ್ರು ಕೊಟ್ರನೆ, ಹಿರಿಯರು ಕೊಟ್ರನೆ ಅವ್ರು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಎಲ್ಲ ಮಾಡ್ಕೊಂಡು ಹೋಗೋದು. ಹಾಗೆ ಕಾನಾ ಊರಿನಲ್ಲಿ ಕೂಡ ಯೇಸು ಸ್ವಾಮಿಯಲ್ಲಿ ನೀರನ್ನ ದ್ರಾಕ್ಷಾರಸ ಮಾಡುವಾಗ ಆ ಮನೆ ಪಾರುಪತ್ಯಗಾರನು, ಆ ಮದುವೆ ಮಾಡುವಂತ ಹಿರಿಯನು ಏನ್ ಹೇಳ್ತಾ ಇದ್ದಾನೆ? ಏನೋ ದ್ರಾಕ್ಷಾರಸ ಮೊದಲ ದಿವಸಕ್ಕಿಂತ 2ನೇ ದಿವಸ ಇನ್ನೂ ಟೇಸ್ಟ್ ಆಗಿದೆ, ಇನ್ನೂ ರುಚಿಕರವಾಗಿದೆ ಅಂತ ಹೇಳಿ ಅಲ್ಲಿ ಹೊಗಳುವುದನ್ನು ನೋಡಿದೆ. ಅಂದ್ರೆ ಈ ಕುಡಿಯೋದು ಸಂತೋಷಕ್ಕಾಗಿ ಕುಡಿತಾರೆ. ಆ ಸಂತೋಷ ಒಂದು ದಿವಸ ಅವ್ರನ್ನ ಎಲ್ಲಿಗೋ ತೆಗೆದುಕೊಂಡು ಹೋಗ್ತದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಏನ್ ಮಾಡ್ತಾರೆ? ಸೋತು ಹೋಗರಾಗಿರ್ತಾರೆ. 4ನೇ ಅಧ್ಯಾಯದಲ್ಲಿ ಕೂಡ 14ನೇ ವಚನ ಏನ್ ಹೇಳುತ್ತೆ? 4ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೀವಿ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವನುಂಟು ಮಾಡುತ್ತದೆ. ಅಂದ್ರೆ ನಾವು ಊಟ ಮಾಡಿದಾಗ ನೀರು ಕುಡಿಬೇಕು. ಅದು ದೇವರು ನಮಗೋಸ್ಕರ ಸೃಷ್ಟಿ ಮಾಡಿದ್ದು. ಆ ನೀರು ಎಲ್ರಿಗೂ ಬೇಕು. ಆ ನೀರು ದೇವರು ಕೊಡುವಂತ ನೀರನ್ನು ನಾವು ಕುಡಿಯುವಾಗ ನೀರಡಿಕೆ ಆಗೋದಿಲ್ವಂತೆ. ನಾವು ಈ ಲೋಕವನ್ನು ಬಿಟ್ಟು ನಾವು ನೀತಿವಂತರಾಗಿ ಪರಿಶುದ್ಧರಾಗಿ ದೇವರ ಒಂದು ಭಯಭಕ್ತಿಯಲ್ಲಿ ಜೀವಿಸಿ ನಾವು ಪರಲೋಕಕ್ಕೆ ಹೋದರೆ ನಮ್ಮನ್ನ ದೇವರ ಜೀವಜಲದ ವಾರ್ತೆ ಕಡೆ ನಡೆಸ್ತಾನೆ. ಅಲ್ಲಿ ದೇವರು ಒಂದು ಸಾರಿ ನಮ್ಗೆ ದಾಹ ತೀರಿಸೋದಕ್ಕೆ ಜೀವಜಲವನ್ನು ಕೊಡ್ತಾನೆ. ಆ ಜೀವಜಲ ಕುಡಿದ ಮೇಲೆ ಮತ್ತೆ ಯುಗಾಂತರ ನಾವು ಬದುಕ್ತೀವಿ, ನಮ್ಗೆ ದಾಹ ಆಗೋದಿಲ್ಲ. ಮತ್ತು ಅಲ್ಲಿ ಒಂದು ಮರ ಇಟ್ಟಿದ್ದಾನೆ,
ಜೀವವೃಕ್ಷದ ಮರ, ಅದು ತಿಂಗಳಿಗೆ ಒಂದು ಫಲ, 12 ತಿಂಗಳಿಗೆ 12 ರೀತಿ ಫಲ ಕೊಡ್ತದೆ. ಅದರಲ್ಲಿ ಒಂದು ಫಲ ನಾವು ತಿಂದ್ರೆ ಮತ್ತೆ ನಮ್ಮ ಜೀವಿತಾಂತ ನಮ್ಗೆ ವಶವಾಗೋದಿಲ್ಲ. ದೇವರು ಕೊಡುವಂತ ಊಟ, ದೇವರು ಕೊಡುವಂತ ನೀರು ನಾವು ತಿಂದು ಕುಡಿಯುವಾಗ ಮತ್ತೆ ಆಮೇಲೆ ಈಗ ಈ ಕೋಟಾನು ಕೋಟಿ ವರ್ಷಗಳು ದೇವರ ರಾಜ್ಯದಲ್ಲಿ ನಾವು ಬದುಕ್ತೀವಿ. ಮತ್ತೆ ನಮ್ಗೆ ಹಸಿವು ಆಗೋದಿಲ್ಲ, ನೀರಡಿಕೆನೂ ಆಗೋದಿಲ್ಲ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಅಂದ್ರೆ ದೇವರು ಕೊಡುವಂತ ನೀರು ನಾವು ಕುಡಿಯುವಾಗ ಮತ್ತೆ ನಮ್ಗೆ ನೀರಡಿಕೆ ಆಗೋದಿಲ್ಲ. ಆದ್ರಿಂದ ಪ್ರೇರೆ, ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಡುವಾಗ ದೇವರು ಏನ್ ಮಾಡ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಮತ್ತು ಇನ್ನೊಂದು ವಚನ ನಾವು ನೋಡ್ಕೊಳ್ತೀವಿ, 7ನೇ ಅಧ್ಯಾಯ, ಅದೇ ಅಧ್ಯಾಯ ಪುಸ್ತಕದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 38ನೇ ವಚನ ಏನ್ ಹೇಳುತ್ತೆ? 7ನೇ ಅಧ್ಯಾಯ 38ನೇ ವಚನದಲ್ಲಿ ನೋಡ್ತೇವೆ, ನನ್ನನ್ನು ನಂಬುವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಜೀವಕರವಾದ ಹೊಳೆಗಳು ಹರಿಯುವು ಅಂದ್ರೆ ಅವ್ರ ಬಾಯಿಂದ ಬರುವಂತ ಮಾತುಗಳು, ಈ ಹೃದಯದಿಂದ ಬರುವಂತ ಹೊಟ್ಟೆಯೊಳಗಿಂದ ಬರುವಂತ ಮಾತುಗಳು ಅನೇಕರನ್ನ ಬದುಕಿಸ್ತಾವಂತೆ, ಅನೇಕರನ್ನ ಬದುಕಿಸ್ತದೆ. ಆ ನೀರು ಅಂದ್ರೆ ಇನ್ನೊಂದು ಸಾದೃಶ್ಯ ದೇವರ ವಾಕ್ಯ. ನೀರೆಂಬ ವಾಕ್ಯವನ್ನ ಯಾರು ಕೇಳ್ತಾರೋ ಅವರು ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊರಗಳಂದ್ರೆ ದೇವರ ವಾಕ್ಯಗಳು, ದೇವರ ಒಂದು ಮಾತುಗಳು ಹೊರಡುವ ಅನೇಕರು ಆ ಮಾತುಗಳು ಕೇಳಿ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ನಾವು ದೇವರು ಕೊಡುವಂತ ನೀರು, ದೇವರು ಕೊಡುವಂತ ದೇವರು ತಣಿಸುವಂತ ದಾಹದ ನೀರನ್ನು ಕುಡಿಯುವಾಗ ಅದು ನಮ್ಗೆ ಆತ್ಮಿಕವಾಗಿ, ಶಾರೀರಿಕವಾಗಿ ಅದು ಒಳ್ಳೇದಾಗ್ತದೆ. ಆದ್ರೆ ಈ ಲೋಕಾನುಸಾರವಾಗಿ ಮದ್ಯದಂಗಡಿಗಳಿಗೆ ಹೋಗಿ ಇಷ್ಟಾನುಸಾರವಾಗಿ ಕುಡಿದು ಕುಪ್ಪಳಿಸುವಾಗ ಏನಾಗುತ್ತೆ, ನಾವು ಹಾಳಾಗಿ ಹೋಗ್ತೀವಿ, ಪ್ರತಿಯೊಬ್ಬರು ಹಾಳಾಗಿ ಹೋಗ್ತಾರೆ. ಮತ್ತು ಅದರಿಂದ ಮತ್ತು ಬರ್ತದೆ, ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಅನೇಕರ ಹತ್ರ ಚೀತು ಅನ್ಸ್ಕೊಳ್ತಾರೆ. ಆದ್ರಿಂದ ಪ್ರೇರಣ ನಾವು ಏನ್ ಮಾಡ್ಬೇಕಂದ್ರೆ ಕುಡಿಯೋದ್ರಲ್ಲಿ ಕೂಡ ನಾವು ದೂರ ಇರಬೇಕು. ಕುಡಿಯೋದ್ರ ಮುಖಾಂತರ ನಮ್ಮನ್ನ ನಾವು ಎಚ್ಚರಿಸ್ಕೊಂಡು ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು. ಯಾಕಂದ್ರೆ ಅನೇಕರು ನಾವು ನೋಡುವಾಗ ಕುಡಿದು ಮತ್ತರಾಗಿ ಗಾಡಿಗಳು ಓಡಿಸಿ ಏನಾಗ್ತಾ ಇದೆ, ಅಪಘಾತಗಳಾಗಿ ಎಷ್ಟೋ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ, ಎಷ್ಟೋ ಜನರು ಪ್ರಾಣಗಳು ಕಳ್ಕೊಳ್ತಾ ಇದ್ದಾರೆ, ಎಷ್ಟೋ ಜನರು ಅಂಗವಿಕಲರಾಗ್ತಾರೆ, ಕಣ್ಣುಗಳು ಕಳ್ಕೊಳ್ತಾ ಇದ್ದಾರೆ, ಕೈಗಳು ಕಳ್ಕೊಳ್ತಾರೆ, ಕಾಲುಗಳು ಮುರಿಸ್ಕೊಳ್ತಾ ಇದ್ದಾರೆ, ಸೊಂಟ ಮುರಿದೋಗ್ತಾ ಇದೆ, ಬದುಕಿರುವ ತನಕ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ದೇವರು ಕೊಡುವಂತ ನೀರನ್ನು ಕುಡಿದು ನಾವು ಬದುಕಬೇಕು ಹೊರತು ಈ ಲೋಕಾನುಸಾರವಾಗಿ ಇಷ್ಟವಾಗಿ ದ್ರಾಕ್ಷಾರಸಗಳಂದ್ರೆ ವೈನ್ಸನ್ನು ಕುಡಿದು ನಮ್ಮನ್ನು ನಾವು ಹಾಳು ಮಾಡ್ಕೋಬಾರ್ದು. ಮತ್ತು 4ನೇದಾಗಿ ನಾವು ನೋಡುತ್ತೇವೆ, ಸುಖ ಪಡು. ತಿಂದು ಕುಡಿಯೋದ್ರಿಂದ ಸುಖ ಪಡಬಹುದ? ತಿಂದು ಕುಡಿಯೋದ್ರಿಂದ ಯಾವತ್ತಿಗೂ ಸುಖ ನಮ್ಗೆ ಸಿಗೋದಿಲ್ಲ. ಆದರೆ ಎಲ್ಲಿ ಸಿಗುತ್ತೆ ಆ ಸುಖ, ಸಂತೋಷ, ಸಮಾಧಾನ, ಶಾಂತಿ ಅಂತ ನೋಡುವಾಗ ನಾವು ಈ ಲೋಕದಲ್ಲಿ ಸುಖ ಪಡೋದು ತಾತ್ಕಾಲಿಕ. ನಿಜವಾದ ಸುಖ ಪಡುವುದು ನಾವು ದೇವರ ರಾಜ್ಯದಲ್ಲಿ. ಅಂದ್ರೆ ದೇವರು, ನಾವು ಈ ಲೋಕವನ್ನು ಬಿಟ್ಟು ನಾವು ಏನಾಗ್ತೀವಿ, ಪರಲೋಕಕ್ಕೆ ಹೋಗುವಾಗ ಈ ಲೋಕದಲ್ಲಿ ದೇವರ ಇಷ್ಟಾನುಸಾರವಾಗಿ ದೇವರ ಹೇಳಿದ ಆಜ್ಞೆಗಳನುಸಾರವಾಗಿ ನಾವು ನಡೆದು ಜೀವಿಸಿ ಪರಿಶುದ್ಧರಾಗಿ ಈ ಲೋಕವನ್ನು ನಾವು ತ್ಯಜಿಸುವಾಗ ದೇವರು ನಮ್ಗೆ ಪರಲೋಕದಲ್ಲಿ ನಮ್ಗೇನು ಕೊಡ್ತಾನೆ, ನಿತ್ಯ ಜೀವಿತ ಕೊಡ್ತಾನೆ. ನಾವು ನೋಡ್ತೀವಿ, ಪ್ರಕಟಣೆಯಲ್ಲಿ ನೋಡ್ತೇವೆ, ಪ್ರಕಟಣೆಯಲ್ಲಿ 7ನೇ ಅಧ್ಯಾಯ, ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ, ಕೆಲವು ವಚನ ನಾವು ಓದ್ಕೊಳ್ಳೋಣ. 9ರಿಂದ 11 ವಚನಗಳಲ್ಲಿ ನಾವು ನೋಡ್ತೇವೆ. 9ರಿಂದ 11 ವಚನಗಳಲ್ಲಿ ಪ್ರಕಟಣೆ 7ನೇ ಅಧ್ಯಾಯ 9ರಿಂದ 11 ವಚನಗಳಲ್ಲಿ ನಾವು ನೋಡ್ಕೊಳ್ಳುವಾಗ ಇಲ್ಲಿ ನಾವು ನೋಡುತ್ತೇವೆ, ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಇಳಿಸಲಾಗದಂತ ಮಹಾ ಸಮೂಹವು ಸಿಂಹಾಸನ ಮುಂದೆಯೂ ಯಜ್ಞದ ಕುರಿಯಾದತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳು, ಸಕಲ ಭಾಷೆಗಳನ್ನಾಡುವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದತನಿಗೂ
ನಮಗೆ ರಕ್ಷಣೆಯನ್ನುಂಟು ಮಾಡಿದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗ. ಅಷ್ಟರಲ್ಲಿ ದೇವದೂತರೆಲ್ಲರೂ ಆ ಸಿಂಹಾಸನವು, ಹಿರಿಯರು, ಮತ್ತು 4 ಜೀವಿಗಳು ಸುತ್ತಲೂ, ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನ ಮುಂದೆ ಅಡ್ಡ ಬಿದ್ದ ಆಮೇ, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು ನಮ್ಮ ದೇವರಿಗೆ ಯುಗಾಂತರಗಳು ಸಲ್ಲಲಿ ಆಮೇಲೆಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ನಿಜವಾಗಲೂ ನಾವು ಪರಲೋಕದಲ್ಲಿ ಸೇರುವಾಗ ದೇವರನ್ನ ಆರಾಧಿಸುವಂತ ಆ ಒಂದು ಸ್ಥಳದಲ್ಲಿ ದೇವರು ನಮ್ಗೆ ಬಿಳಿ ಅಂಗಿಗಳನ್ನು ಕೊಡ್ತಾನೆ. ನಮ್ಮ ಇದೆಲ್ಲ ತೊಳೆದು ಬಿಳಿ ಅಂಗಿಗಳು ಕೊಡ್ತಾನೆ. 13ರಿಂದ ನಾವು ಮುಂದಕ್ಕೆ ಓದುವಾಗ ಅಲ್ಲೇನ್ ಹೇಳ್ತಾರೆ, ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲಯ್ಯ, ನೀನೇ ಬಲ್ಲೆ ಅಂದನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಾವ ಮಹಾಹಿಂಸೆ? ಈ ಭೂಲೋಕದಲ್ಲಿ ಅನೇಕ ಕಷ್ಟಗಳು ನಮ್ಮನ್ನು ಹಿಂಬಾಲಿಸ್ತವೆ, ಅನೇಕ ಶೋಧನೆ ನಮ್ಮನ್ನು ಹಿಂಬಾಲಿಸ್ತವೆ, ಅನೇಕರು ನಮ್ಮನ್ನು ಹಿಂಸಿಸ್ತಾರೆ. ಈಗ ನೋಡಿದ್ರೆ ಆಂಧ್ರದಲ್ಲಿ ನಾವು ನೋಡ್ತೀವಲ್ಲ, ಪ್ರವೀಣ ಪಗಡಾಲು ಆತನು ಬದುಕಿರುವಾಗ ಎಷ್ಟೋ ಡಿಬೇಟ್ಗಳು ಮಾಡಿ ಎಷ್ಟೋ ಜನರಿಗೆ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದ, ಎಷ್ಟೋ ಜನರಿಗೆ ಸುವಾರ್ತೆ ಸಾರ್ತಾ ಇದ್ದ. ಆತನ ಒಂದು ಸಾಫ್ಟ್ವೇರ್ ಕಂಪನಿಗಳು 7 ಕಡೆ ಆತನ ಕಂಪನಿಗಳು ಇತ್ತಂತೆ. 7 ದೇಶಗಳಲ್ಲಿ ಕಂಪನಿಗಳು ಮಾಡಿ ಆತನು ಸುಮಾರು ಸಾವಿರಾರು ಜನ ಕೆಲಸ ಕೊಟ್ಟಿದ್ದ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನಾಥ ಮಕ್ಕಳನ್ನ ಸಾಕ್ತಾ ಇದ್ದ. ಸೇವೆ ಯಾರ ಹತ್ರ ₹1 ಆಶಿಸದೆ ಉಚಿತವಾಗಿ ಆತನ ಸೇವೆ ಮಾಡ್ತಾ ಇದ್ದ. ಎಲ್ಲ ಜನರನ್ನ ಪ್ರೀತಿಸುವಂತ ಮಾತುಗಳು ಹೇಳ್ತಾ ಇದ್ದ. ಆತನಲ್ಲಿ ಯಾವ ಕುಲ ಭೇದ ಪಕ್ಷಗಳು ಮಾಡಬಾರ್ದು, ಮನುಷ್ಯರು ನಾವು ಮನುಷ್ಯರೆಲ್ಲ ಮನುಷ್ಯರಾಗಿ ಜೀವಿಸೋಣ, ಯಾವ ಕುಲ ಧರ್ಮಗಳು ಬೇಡ ಅಂತ ಆತನು ಒತ್ತಿ ಹೇಳ್ತಾ ಇದ್ದ. ಆದ್ರೆ ಆತನ ವಿರೋಧಿಗಳು ಕೆಲವರು ಏನ್ ಮಾಡಿದ್ರು, ಆತನ ಸಾಯಿಸ್ಬಿಟ್ರು. ಆತನ ಸತ್ರು ಕೂಡ ಈಗ ಏನಾಗ್ತಾ ಇದೆ, ಇಡೀ ಪ್ರಪಂಚಕ್ಕೆ ಆತನ ಸತ್ತು ಸುವಾರ್ತೆ ಸಾರ್ತಾ ಇದ್ದಾರೆ. ಯಾವ ಚಾನಲ್ ಅಲ್ಲಿ ನೋಡ್ರಿ ಆತನೇ ಪಾದಗಳು ಬರ್ತಾ ಇದೆ, ಆತನೇ ಪಾದಗಳು ಬರ್ತಾ ಇದೆ. ಆತನ ಪ್ರಿಯರೇ, ನಾವೇನಾಗಿರ್ಬೇಕಂದ್ರೆ ಏನು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳು ತೊಳೆದು ಶುಭ್ರ ಮಾಡಿದ್ದಾರೆ. ಅಂದ್ರೆ ಯಜ್ಞದ ಕುರಿಯಾತ ಯೇಸು ಕ್ರಿಸ್ತ ನಿನಗೋಸ್ಕರ ನನಗೋಸ್ಕರ ಆ ಕಲ್ವರಿಸಿರುವ ಯಜ್ಞದ ಕುರಿಯಾತನಾಗಿ ಆತನು ಸತ್ತಿದ್ದಾನೆ. ಆ ಸತ್ತಿರೋದ್ರಿಂದ ಏನಾಗಿದೆ, ಆತನು ಗುಣಲ್ಪಟ್ಟನು, ಮತ್ತೆ ಆ ಮರಣವನ್ನು ಗೆಲ್ಲಿಸಿ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬಂದು ಜೀವಿಸುವಾತನಾಗಿದ್ದಾನೆ. ಆತನು ಪ್ರತಿಯೊಂದು ಪಾಪಿಗೋಸ್ಕರ ಯಾರು ಮಾನಸಾಂತರ ಹೊಂದುತ್ತಾರ, ಯಾರು ಪಶ್ಚಾತ್ತಾಪಟ್ಟು ತನ್ನ ಪಾಪಗಳು ಒಪ್ಕೊಳ್ತಾರೋ ಅವರನ್ನ ತನ್ನ ರಕ್ತದಿಂದ ತೊಳೆದು ಶುಭ್ರ ಮಾಡಿ ಅವರಿಗೆ ಒಂದು ಬಿಳಿ ನಿಲುವಂಗಿಗಳು ಕೊಡ್ತಾನೆ. ಆ ಬಿಳುವಿ ನಿಲುವಂಗಿ ಕೊಟ್ಟು ಅಲ್ಲೇನಾಗುತ್ತೆ, ಅವರು ಶುಭ್ರ ಮಾಡ್ತಾನೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಯಾರು ಸಿಂಹಾಸನದಲ್ಲಿ ಕೂತಿರುವುದು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಸರ್ವಾಧಿಕಾರ ಕೊಟ್ಟಿದೆ. ಆ ಯೇಸು ಕ್ರಿಸ್ತನ ಮುಂದೆ ಅವರು ಯಾವಾಗಲೂ ಸ್ತೋತ್ರ ಸ್ತೋತ್ರ ಆರಾಧನೆ ಆರಾಧನೆ ಅಂತ ಹೇಳಿ, ಯಾರು ಈ ಲೋಕದಲ್ಲಿ ಶ್ರಮೆಗಳು ಬಂದ್ರು, ಕಷ್ಟಗಳು ಬಂದ್ರು, ಹಿಂಸೆಗಳು ಬಂದ್ರು, ದೇವರ ಒಂದು ಭಯಭಕ್ತಿಯಲ್ಲಿ ಜೀವಿಸಿ ಈ ಲೋಕವನ್ನು ಬಿಟ್ಟು ದೇವರ ರಾಜ್ಯಕ್ಕೆ ಸೇರಿದಂತವರು ಏನ್ ಮಾಡ್ತಾ ಇದೆ, ದೇವರ ಮುಂದೆ ಆತನ ಸಿಂಹಾಸನ ಮುಂದೆ ಕೂತ್ಕೊಂಡು 24 ಗಂಟೆ ಏನ್ ಮಾಡ್ತಾ ಇದೆ, ಆತನ ಆರಾಧಿಸುವಂತವರಾಗಿದ್ದಾರೆ. ಅಲ್ಲಿ ನಾವು ನೋಡುತ್ತೇವೆ 16ನೇ ವಚನ ಏನ್ ಹೇಳ್ತೇವೆ, ಇನ್ನು ಮೇಲೆ ಅವರಿಗೆ ಹಸುವೆ ಇಲ್ಲ. ಹಲ್ಲೆಲೂಯಾ. ಈ ಲೋಕ ಬಿಟ್ಟ ಮೇಲೆ ದೇವರ ಮಕ್ಕಳಾಗಿ ನಾವು ಪರಲೋಕ ರಾಜ್ಯಕ್ಕೆ ಸೇರಿದ್ರೆ ನಮಗೆ ಹಸುವಾಗಲ್ಲ. ಅವಾಗ್ಲೇ ಹೇಳಿದ್ನಲ್ಲ, ಒಂದು ಜೀವರಕ್ಷದ ಹಣ್ಣು ನಮ್ಗೆ ಕೊಡ್ತಾನೆ. ಹಣ್ಣು ತಿಂದ ಮೇಲೆ ನಮ್ಗೆ ಹಸುವಾಗೋದಿಲ್ಲ. ಹಣ್ಣು ತಿಂದ ಮೇಲೆ ನಮ್ಗೆ ಹಸುವಾಗೋದಿಲ್ಲ, ಬಾಯಾರಿಕೆ ಇಲ್ಲ. ಆ ಜೀವಜಲದ ಹೊರತೆ ಕಡೆ ನಡೆಸ್ತಾನೆ. ಆ ಜೀವಜಲದ ಹೊರತೆಯಲ್ಲಿ ಆ ನೀರು ಒಂದು ಸಾರಿ ಕುಡಿದ್ರೆ ಮತ್ತೆ ನಮ್ಗೆ ಬಾಯಾರಿಕೆ ಆಗೋದಿಲ್ಲ. ಅವರಿಗೆ ಬಿಸಿಲಾದರೂ ಯಾವ ಛಳವಾದರೂ ಬಡಿಯೋದಿಲ್ಲ. ನಾವು ಈ ಮಧ್ಯದಲ್ಲಿ ಬಿಸಿಲಿಗೆ ಹಂಗೆ ಒದ್ದಲಾಡ್ತಾ ಇದ್ದೀವಿ. ಆ ಬಿಸಿಗೆ ನಾವು ತಡ್ಕೊಳಕ, ಇನ್ನ ಆಂಧ್ರಕ್ಕೆ ಹೋದ್ರೆ ಇನ್ನೂ ಭಯಂಕರವಾದ ಬಿಸಿಲು. ನಾವೇ ಇಲ್ಲಿ ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಮುಂದಕ್ಕೆ ಹೋದ್ರೆ ರಾಯಚೂರು ಕಡೆ ಆಗ್ಲಿ, ಬೆಳಗಾಂ ಕಡೆ ಆಗ್ಲಿ, ತಮಿಳುನಾಡು ಕೇರಳ ಕಡೆ ಹೋದ್ರೆ ನಾವು ಅಸಲು ಇರೋದೇ ಇಲ್ಲ. ಅಷ್ಟು ಭಯಂಕರವಾದ ಬಿಸಿಲಿದೆ. ಆದ್ರೆ ಪರಲೋಕದಲ್ಲಿ ನಮ್ಗೆ ಬಿಸಿಲು ತಾಕೋದೇ ಇಲ್ವಂತೆ.
ತಾಯಿ ಹೊಟ್ಟೆಯಲ್ಲಿ ಒಂದು ಮಗು ಯಾವ ರೀತಿ ಇರ್ತದೋ ಅದೇ ರೀತಿಯಲ್ಲಿ ಪ್ರಶಾಂತವಾಗಿರ್ತದೆ. ಮತ್ತು ಯಾವ ಜಡವಾದ್ರೂ ಬಡಿಯುವುದಿಲ್ಲ. ಅಂದ್ರೆ ಯಾವ ಮಳೆಯಿಂದ ನಾವು ಪ್ರತಿ ವರ್ಷ ನೋಡ್ತಾ ಇದ್ವಿ, ಕೆಲವು ಕಡೆ ಮಳೆ ಬಿದ್ರೆ ಏನಾಗ್ತಾ ಇದೆ, ಊರುಗಳು ಕೊಚ್ಕೊಂಡು ಹೋಗ್ತಾ ಇದೆ. ರೀಸೆಂಟ್ ಆಗಿ ಕೆಲವು ಬೇರೆ ಕಡೆ ಕಂಟ್ರಿಗಳಲ್ಲಿ ಮಳೆ ಬಿದ್ದಾಗ ಏನಾಗ್ತದೆ, ಊರುಗಳು ಕೊಚ್ಕೊಂಡು ಹೋಗಿದೆ. ಬೆಟ್ಟಗಳೆಲ್ಲ ಬಂದು ಊರ್ನೆಲ್ಲ ಮುಚ್ಚಾಕ್ಬಿಟ್ಟಿದೆ. ಬೆಟ್ಟ ಸಾಲಲ್ಲಿರುವಂತ ಮನೆಗಳೆಲ್ಲ ಮುಚ್ಚಾಕಿ ರೋಡ್ಗಳೆಲ್ಲ ಕಳೆದೋಗಿ ಅಲ್ಲಿ ಊರೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆ ರೀತಿ ಬೆಟ್ಟಗಳು ಕೊಚ್ಕೊಂಡು ಬಂದು ಅವ್ರ ಮೇಲೆ ಮುಚ್ಕೊಂಡು, ಮನೆಗಳ ಮೇಲೆ ಮುಚ್ಕೊಂಡು ನಾಶ ಆಗಿದೆ. ಆದ್ರೆ ಅಲ್ಲಿ ಯಾವ ಛಳವಾದ್ರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ವಾರ್ತೆಗಳನ್ನು ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಯೇಸು ಸ್ವಾಮಿ ಒಂದು ಸಾರಿ ನಮ್ಮ ಕಣ್ಣೀರು ಒರೆಸಿದ್ರೆ ಮತ್ತೆ ನಮ್ ದುಃಖ ಅನ್ನೋದೇ ಬರೋದಿಲ್ಲ, ನೋವು ಅನ್ನೋದೇ ಇರೋದಿಲ್ಲ. ನಾವು ನಿಜವಾಗಿ ಸಂತೋಷ, ನಿಜವಾಗಿ ಸುಖ ಪಡೋದು ಪರಲೋಕದಲ್ಲಿ. ಈ ಲೋಕದಲ್ಲಿ ಯಾರಿಗೂ ಯಾವತ್ತಿಗೂ ಅಂತ ಸುಖ ಕೊಡುವ ಅವಕಾಶಗಳಿಲ್ಲ. ಯಾಕಂದ್ರೆ ಬಾಲ್ಯ ಇರ್ತದೆ, ಯೌವನಸ್ಥರಾಗ್ತಾರೆ, ಮದುವೆಗಳಾಗ್ತದೆ, ವಯಸ್ಸಾಗ್ತದೆ, ಹೋಗ್ತಾ ಹೋಗ್ತಾ ಪ್ರತಿದಿನ ಏರುಪೇರು ಆಗ್ತಾ ಇರ್ತದೆ. ಆದ್ರೆ ದೇವರ ರಾಜ್ಯದಲ್ಲಿ ಸೇರುವಂತವ್ರಿಗೆ ಯಾವಾಗಲೂ ಒಂದು 30 ವಯಸ್ಸು ಅಂದ್ಕೊಂಡ್ರಿ, 30 ವಯಸ್ಸಲ್ಲೇ ಇರ್ತಾರೆ. ಎಷ್ಟು ಈ ವರ್ಷಗಳನ್ನಾಗ್ಲಿ, ಕೋಟಿ ವರ್ಷಗಳಾಗ್ಲಿ, 30 ವಯಸ್ಸು ಯೌವನದಲ್ಲೇ ಇರ್ತಾರೆ. ಅಂತ ಒಂದು ನಿತ್ಯ ಜೀವಿತ ದೇವರ ರಾಜ್ಯದಲ್ಲಿ ದೇವರು ನಮ್ಗೆ ಕೊಡ್ತಾನೆ. ಆದ್ರಿಂದ ಪ್ರೇರೆ, ನಾವು ಏನ್ ಮಾಡ್ಬೇಕು, ಅಲ್ಲಿ ಪರಲೋಕದಲ್ಲಿ ಸೇರುವಾಗ ಸುಖ ಪಡ್ಬೋದು. ಬುದ್ಧಿ ಇರುವಂತ ಐಶ್ವರ್ಯವಂತನು ಯಾರು ಅಂದ್ರೆ, ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು, ಸಮಸ್ಯೆಗಳು ಬಂದ್ರು, ದೇವರನ್ನು ಬಿಡದೆ ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಬಂದು ದೇವರನ್ನ ಆರಾಧಿಸುತ್ತಾ ದೇವರಿಂದ ಬರುವಂತ ಆಶೀರ್ವಾದ ವಚನವನ್ನು ತಗೊಂಡು ದೇವರು ಹೇಳಿದಂತೆ ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿ, ಮಾದರಿಯಾಗಿ ಯೇಸು ಸ್ವಾಮಿ ತೋರಿಸಿದ ಮಾರ್ಗದಲ್ಲಿ ನಾವು ನಡೆಯುವಾಗ ಒಂದು ಸಮಯ ಬರ್ತದೆ, ನಾವು ಈ ಲೋಕ ಬಿಟ್ಟು ದೇವರ ರಾಜ್ಯದಲ್ಲಿ ಸೇರ್ತೀವಿ. ಆಗ ನಾವು ಏನಾಗ್ತೇವೆ, ನಿಜವಾದ ಸುಖವನ್ನು ಪಡ್ತೀವಿ. ಈ ಲೋಕದಲ್ಲಿ ಯಾರು ಸುಖ ಪಡೋಕೆ, ಯಾಕಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣ ಕೇಳಿದ್ರೆ ನೀನ್ ಸಂಪಾದನೆ ಮಾಡಿದೆಲ್ಲ ಯಾರು ತಿಂತಾರೆ, ಯಾರು ಕುಡಿತಾರೆ, ಯಾರು ವಿಶ್ರಮಿಸ್ಕೊಡ್ತಾರೆ, ಯಾರು ಪಾಲಾಗುತ್ತೆ, ಎಲ್ಲಿ ನೀನು ಸುಖ ಪಡೋದು? ಅದರಿಂದ ದೇವರಿಗೆ ವಿಧೇಯನಾಗಿ ದೇವರ ಭಯಭಕ್ತಿಯಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ನೀನು ಸುಖ ಪಡ್ಬೋದು, ಪರಲೋಕದಲ್ಲಿ ನೀನು ಸುಖ ಪಡ್ಬೋದು. ದೇವರು ಕೊಟ್ಟಿದ್ದಾನಂತೆ, ಎಷ್ಟಂದ್ರೆ ಅಷ್ಟು ಖರ್ಚು ಮಾಡಬಾರ್ದು. ನಾವು ತಿನ್ನೋದು ಇನ್ನೊಬ್ಬರಿಗೆ ಸ್ವಲ್ಪ ಕೊಟ್ಟು ನಾವು ಪ್ರೀತಿ ಹಂಚ್ಕೊಳ್ಬೇಕು. ಆಗ ದೇವರು ಏನ್ ಮಾಡ್ತಾನೆ, ನಮ್ಗೆ ನಿಜವಾದ ಸುಖ ಪಡುವಂತ ಆ ಪರಲೋಕ ರಾಜ್ಯ ದೇವರು ನಮ್ಗೆ ಕೊಡುವಾಗ ಯುಗಾಂತರಗಳು ದೇವರ ರಾಜ್ಯದಲ್ಲಿ ನಾವು ಸುಖ ಪಡ್ತೀವಿ. ದೇವರ ಮಾತಿನಿಂದ ನಮ್ಮನ್ನು ಆಶ್ರಯಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಹೌದು ಸ್ವಾಮಿ, ಒಬ್ಬ ಐಶ್ವರ್ಯವಂತನು ಈ ಲೋಕದಲ್ಲಿ ನೀನು ಕೊಟ್ಟಂತ ಆದಾಯವನ್ನು ಯಾರಿಗೂ ಕೊಡದೆ ಸ್ವಾಮಿ, ತಾನೇ ಬದುಕಬೇಕು, ತಾನೇ ಸುಖ ಪಡ್ಬೇಕು, ತಾನೇ ವಿಶ್ರಮಿಸ್ಕೊಳ್ಬೇಕು. ವಿಶ್ರಮಿಸ್ಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂಬುದಾಗಿ ತನ್ನ ಆತ್ಮಕ್ಕೆ ಹೇಳಿಕೊಳ್ಳುವಾಗ ಬುದ್ಧಿಹೀನನು ನೀನು, ಈ ರಾತ್ರಿಯಲ್ಲೇ ನಿನ್ನ ಪ್ರಾಣವು ನಿನ್ನ ಕಡೆಯಿಂದ ಕೇಳ್ತಾರಂತ ಎಚ್ಚರಿಕೆ ಕೊಟ್ಟೆಪ್ಪ. ಹಾಗೆ ಸ್ವಾಮಿ, ಆ ಎಚ್ಚರಿಕೆ ಮಾತು ನಾವು ತೆಗೆದುಕೊಂಡು ಸ್ವಾಮಿ, ನಾವು ಬುದ್ಧಿಹೀನರಾಗದೆ ಜ್ಞಾನವಂತರಾಗಿ ನಿನ್ನ ಆಜ್ಞಾನುಸಾರ ನಿನ್ನ ಚಿತ್ತದಲ್ಲಿ ನಡೆದು ಸ್ವಾಮಿ, ನೀನು ಕೊಡುವಂತ ವಿಶ್ರಾಂತಿ ಸ್ಥಳದಲ್ಲಿ ಸ್ವಾಮಿ ನಾ ಸುಖ ಪಡುವ ಹಾಗೆ ದೇವರೇ, ನನ್ನನ್ನು ನಮ್ಮೆಲ್ಲರೂ ನೀನು ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.